1,25,00,000 ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಗೃಹಲಕ್ಷ್ಮಿ 3ನೇ ಹಂತದ ಹಣ ಇವತ್ತಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಕಾಯ್ತಾ ಇದ್ರಿ. ಗೃಹಲಕ್ಷ್ಮಿ ಯೋಜನೆ ಹಣ ಬೇರೆಯವ್ರಿಗೆಲ್ಲ ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗಿನ್ನೂ ಬಂದಿಲ್ವಲ್ಲ, ಯಾಕೆ? ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಬಂದಿದೆ ಅಥವಾ ನಮ್ಮ ರಿಲೇಷನ್ಸ್ ಅವ್ರಿಗೆಲ್ಲ ಬಂದ್ಬಿಟ್ಟಿದೆ, ನಮ್ಗೆ ಹಣ ಬಂದಿಲ್ವಲ್ಲ, ಯಾಕ್ರ ಸರ್ಕಾರ ನಮಗೆ ಮಾತ್ರ ಹಣ ಹಾಕಿಲ್ಲ ಅಂತ ಒಂದಷ್ಟೇ ಜನ ಪಾಪ ಪೋಸ್ಟ್ ಆಫೀಸ್ ಹತ್ರನೇ, ಬ್ಯಾಂಕ್ಗಳ ಹತ್ರನೇ ಹೋಗಿ ಚೆಕ್ ಮಾಡಿಸ್ತಿದ್ರಿ, ನಮ್ಗಿನ್ನೂ ಹಣ ಬಂದಿಲ್ಲ ಅಂತ. ಸೊ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನಾನು ಮೊದಲೇ ಹೇಳ್ಬಿಡ್ತೀನಿ, ನನ್ನ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಸುಳ್ಳು ಮಾಹಿತಿ ಸಿಗೋದಿಲ್ಲ. 100% ಜೆನ್ಯೂನ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ ಅಂದರೆ 3ನೇ ಹಂತದ ಹಣ ಇವತ್ತಿನಿಂದ ಬಿಡುಗಡೆ ಆಗಿದೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ, ಯಾಕಂದರೆ ನಿಮಗೆ ಪ್ರೂಫ್ ಕೊಡಬೇಕು. ವಿತೌಟ್ ಪ್ರೂಫ್ ನೀವು ಕೂಡ ನಂಬಲ್ಲ, ವಿತೌಟ್ ಪ್ರೂಫ್ ನಾನು ಕೂಡ ಏನು ಮಾತಾಡಲ್ಲ. ಸೊ ಇವತ್ತು ಹಣ ಬಂದಿರೋದ್ರ ಬಗ್ಗೆ 3ನೇ ಹಂತದ ಹಣ ಅಂತ ಹೇಗೆ ಹೇಳ್ತೀರಾ ಅಂತ ನೀವು ಕೇಳಬಹುದು. ನೋಡಿ, 2ನೇ ಹಂತದ ಹಣ ಬಿಡುಗಡೆ ಆದಮೇಲೆ ಒಂದು 3 ದಿನ ಗ್ಯಾಪ್ ತೊಗೊಂಡಿದ್ರು. ಸೊ ಅದಾದಮೇಲೆ ಈಗ ಮತ್ತೆ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೊಸದಾಗಿ ಇವತ್ತು 5 ಜಿಲ್ಲೆಯವರು ಹಣ ಬಂದಿದೆ ಅಂತ ಕೂಡ ತಿಳಿಸಿದ್ದಾರೆ. ಯಾವ್ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ ಎಲ್ಲಾನು ಕೂಡ ತಿಳಿಸ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಂದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಯಾವ್ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ರಾಮನಗರ ನಮ್ಮ ಡಿಸ್ಟಿಕ್ಗೆ. ಸೊ ನಮಗೆ ಗೃಹಲಕ್ಷ್ಮಿ ಹಣ ರಿಸೀವ್ ಆಗಿದೆ. ಈವನ್ ಸ್ಕ್ರೀನ್ಶಾಟ್ ಕೂಡ ನಮ್ಮದೇ. ಇವತ್ತು ನಮಗೆ ಹಣ ರಿಸೀವ್ ಆಗಿರೋದ್ರಿಂದ ಅದೇ ಪ್ರೂಫ್ ಆಗಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬೀದರು, ಹಾವೇರಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಅಂದರೆ ಮಂಗಳೂರು, ಈ ಕಡೆಯವರೆಲ್ಲ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು ಒಂದು 5 ಜಿಲ್ಲೆಯವರಿಗೆ ಹೊಸದಾಗಿ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ಮೈಸೂರು ಆಗಿರಬಹುದು, ಮಂಡ್ಯ ಆಗಿರಬಹುದು, ಕೊಡಗು, ಈ ಕಡೆಯವ್ರಿಗೆ ಹಣ ಬಿಡುಗಡೆನೇ ಆಗಿಲ್ಲ. ಆದರೆ 3ನೇ ಹಂತದ ಹಣ ಈ ಜಿಲ್ಲೆಯವರಿಗೆ ನಾನು ಹೇಳ್ದೆ ಅಲ್ವಾ, ಆ ಜಿಲ್ಲೆಯವ್ರಿಗೆ ಬಂದಿದೆ. 4ನೇ ಹಂತ ಬಿಡುಗಡೆ ಆದಾಗ ಮೈಸೂರವ್ರಿಗೆ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಹಣ ಬಂದಿರೋ ಸ್ಕ್ರೀನ್ಶಾಟ್ ಮೊದಲನೇದಾಗಿ ರಾಮನಗರ ಡಿಸ್ಟಿಕ್ ಅಲ್ಲಿ ಮಾಗಡಿ ತಾಲೂಕು ಅವ್ರಿಗೆ ಹಣ ಬಂದಿದೆ. ಇವತ್ತು ಮಧ್ಯಾಹ್ನ 2:34ಕ್ಕೆ ಹಣ ರಿಸೀವ್ ಆಗಿದೆ. ಅದೇ ನಮ್ಮದೇ ಸ್ಕ್ರೀನ್ಶಾಟ್ ಇದು. ನೆಕ್ಸ್ಟ್ ಬಂದು ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಈಗಷ್ಟೇ 2,000 ಬಂದಿದೆ, 2:55 ಅಂತ ಹಾಕಿದ್ದಾರೆ. ಮತ್ತೆ ಕೆಲವರು ಟುಡೇ ಐ ರಿಸೀವ್ಡ್ 21ನೇ ಕಂತಿನ ಹಣ ಅಂತ ಹಾಕಿದ್ದಾರೆ. ನೆಕ್ಸ್ಟ್ 2:47 ಸಮಯದಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೊಳೆ ನರಸೀಪುರದವರು ಕಮೆಂಟ್ ಮಾಡಿದ್ದಾರೆ. ಎಸ್, ಐ ಆಮ್ ಗಾಟ್ 2,000 rupees ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. 21ನೇ ಕಂತಿನ ಹಣ ಬಂದಿದೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಹಾಗೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ವಿಡಿಯೋ ನೋಡ್ತಿರೋ ನಿಮ್ಗೇನಾದರೂ ಹಣ ಬಂದಿತ್ತು ಅಂದರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಚಿಕ್ಕಬಳ್ಳಾಪುರ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾವೇರಿ ಅವರು ಅಮೌಂಟ್ ಬಂದಿದೆ ಅಂತ ಹಾಕಿದ್ದಾರೆ. ಹಾಗೆ ಧಾರವಾಡದವರು ಕೂಡ ನಮಗೆ ಹಣ ಬಂದಿದೆ ಅಂತ ಹೇಳಿದರು. ಬೀದರ್ ಅವರು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ರಿಸೀವ್ ಆಗಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು 6 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ. ಟೋಟಲ್ ಕರ್ನಾಟಕದಲ್ಲಿ 20 ಜಿಲ್ಲೆಯವರಿಗೆ ಇಲ್ಲಿವರೆಗೂ ಹಣ ಬಂದಿದೆ ಅನ್ನೋ ಅಪ್ಡೇಟ್ಗಳು ಬಂದಿದೆ. ಯಾವ್ಯಾವ ಜಿಲ್ಲೆ ಅಂತ ನೋಡೋದಾದ್ರೆ, ರಾಮನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಧಾರವಾಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಚಿಕ್ಕಮಗಳೂರು, ಹಾವೇರಿ, ಚಿತ್ರದುರ್ಗ, ಚಾಮರಾಜನಗರ, ವಿಜಯನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಬಳ್ಳಾರಿ, ತುಮಕೂರು, ಉಡುಪಿ ಹಾಗೆ ಚಿಕ್ಕಬಳ್ಳಾಪುರ, ಇಷ್ಟು ಜಿಲ್ಲೆಯವರು ಕೂಡ ನಮಗೆ ಹಣ ರಿಸೀವ್ ಆಗಿದೆ ಅನ್ನೋ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಜಿಲ್ಲೆಯವರಿಗೆ ಹಣ ಹೋಗಿದೆ. ನಮ್ಮದು ಕೂಡ ಸೇಮ್ ಜಿಲ್ಲೆ, ಆದರೆ ನಮಗೆ ಹಣ ಬಂದಿಲ್ವಲ್ಲ ಯಾಕೆ ಅಂತ ನಿಮ್ಮ ಡೌಟ್ ಇರ್ಬೋದು. ನಾರ್ಮಲಿ ಏನು ಗೊತ್ತಾ, ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದು ಬಂದು ಮೊದಲು ತಾಲೂಕು ನಂತರ ಫಸ್ಟು ಯಾವ ಜಿಲ್ಲೆಗೆ ಹೋಗುತ್ತೆ, ಬೆಂಗಳೂರು ನಗರ ಅನುಕೂಲ ಅಥವಾ ಬೆಂಗಳೂರು ಗ್ರಾಮಾಂತರ, ಇಲ್ಲ ನಮ್ಮ ಜಿಲ್ಲೆ ರಾಮನಗರಕ್ಕೆ ತೊಗೊಂಡ್ರು ಕೂಡ ನಿಮಗೆ ರಾಮನಗರ ಡಿಸ್ಟಿಕಲ್ಲಿ ಹಣ ಹಾಕಿದ್ರು ಅಂದರೆ ಅಲ್ಲಿರೋಂಥ ಎಲ್ಲ ತಾಲೂಕುಗಳಿಗೆ ಹಣ ಹಾಕೋದಿಲ್ಲ. ಚನ್ನಪಟ್ಟಣ ಹಾಕ್ಬೋದು, ಅಥವಾ ಮಾಗಡಿ ಆಗಬಹುದು, ಅಥವಾ ಬಿಡದಿ ಆಗಬಹುದು. ಯಾವುದೇ ಜಿಲ್ಲೆಯವರಿಗೆ ಹಾಕಬೇಕು ಅಂದರೆ ಮೊದಲು ಅದರಲ್ಲಿ ಒಂದು ಜಿಲ್ಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಅದರಲ್ಲಿ ಗ್ರಾಮ ಪಂಚಾಯಿತಿಗಳು ಹೋಗುತ್ತೆ. ಸೊ ಯಾವ ಫೈನಲಿ ನಿಮ್ಮ ನೇಮ್ ಇರುತ್ತೋ ಅದ್ರ ಮೇಲೆ ಹಣ ಹಾಕೋದು ಡಿಪೆಂಡ್ ಆಗುತ್ತೆ. DBT ಮುಖಾಂತರ ಬರೋದೇ ಆದರೂ ಕೂಡ ಫೈಲ್ಗಳು ಮೂವ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಆಮೇಲೆ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಎಲ್ಲ ಕೂಡ ಅದರಲ್ಲಿ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಲೇಟ್ ಆಗುತ್ತೆ. ಈಗ ನಮಗೆ ಕೂಡ ರಾಮನಗರ, ನಮ್ಮ ಮಾಗಡಿ ತಾಲೂಕಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ 12ನೇ ತಾರೀಕು ಅಮೌಂಟ್ ಬಂದಿತ್ತು. ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವಾ, ಆ ಟೈಮಲ್ಲಿ ಅವ್ರಿಗೆ ಹಣ ರಿಸೀವ್ ಆಯಿತು. ಬಟ್ ನಮಗೆ ಇವತ್ತು ಹಣ ರಿಸೀವ್ ಆಗಿದೆ ಅಂದರೆ 6 ದಿನ ಆದ ನಂತರ. ಸೊ ಈ ರೀತಿ ಹಣ ಹೆಚ್ಚು ಕಮ್ಮಿ ಆಗೋದು ನಾರ್ಮಲ್ ಪ್ರೊಸೆಸ್ಸು. ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗೇ ಆಗುತ್ತೆ. ಇವತ್ತು 3ನೇ ಕಂತಿನ ಹಣ, 3ನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿವರೆಗೂ ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂಥವ್ರಿಗೆ ಈಗ ಬರಬಹುದು. ಅಥವಾ 4ನೇ ಕಂತಿನ ಹಣ ಬಿಡುಗಡೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ಬೇಕಿದ್ರೂ ನಿಮಗೆ ಹಣ ಬಿಡುಗಡೆ ಆಗಬಹುದು.
ಸೊ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. 100% ಹಣ ಬರುತ್ತೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಷ್ಟು ಜಿಲ್ಲೆಯವರೆಗೆ ಈಗ ಆಲ್ರೆಡಿ ಅಮೌಂಟ್ ಹೋಗಿದೆ. ಇನ್ನೂ ಕೆಲವು ಜಿಲ್ಲೆಗೆ ಹಣ ಬರಬೇಕಾಗಿದೆ. ಅದು ಕೂಡ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. 100% ಇನ್ಫಾರ್ಮೇಷನ್ನೇ ತಿಳಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಕಂಪ್ಲೀಟ್ ನೋಡಿ ಕಮೆಂಟ್ ಮಾಡಿ. ಯಾರು ನೋಡಿ ಅರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳು ಸಿಗೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.